ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹೇಗೆ ನಮ್ಮ ಮನೇಲಿ ಗೌರಿ ಹಬ್ಬನ ಆಚರಣೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಮೊದಲು ಒಂದು ಬಾಳೆ ಎಲೆ ಹಾಕ್ಕೊಂಡು ಅದರಲ್ಲಿ ಬೆನಕನಿಟ್ಟು ಪೂಜೆ ಮಾಡಿ, ಗಂಗೆ ಪೂಜೆ ಮಾಡಿ, ಗೌರಿನ ಮತ್ತು ಗಂಗೆನ ಮನೆ ಒಳಗಡೆ ಬರ್ಮಾಡ್ಕೊಳ್ಳೋಣ. ಪೂಜೆ ಮಾಡ್ಕೊಳ್ಳೋದ್ರಿಂದ ಮುಂಚಿತವಾಗಿ ದೀಪ ಅಂಟಿಸ್ಕೊಂಡು ನಂತರ ಗಂಗೆ ಪೂಜೆನ ಮುಂದುವರಿಸ್ಕೊಳ್ಳೋಣ. ನಾನಿಲ್ಲಿ ಗಂಗಾ ಮಾತೆಗೆ ನೈವೇದ್ಯಕ್ಕೆ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಎರಡನ್ನೂ ಮಾಡ್ಕೊಂಡಿದ್ದೀನಿ. ಗಂಗೆ ಪೂಜೆ ನಂತರ ಗೌರಿನೂ ಕೂಡ ಅಲ್ಲೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಗಂಗೆ ಮತ್ತು ಗೌರಿ ಇಬ್ಬರೂ ಕೂಡ ನಾನಿವಾಗ ಮನೆ ಒಳಗಡೆ ಬರ್ಮಾಡ್ಕೊಡ್ತಾ ಇದ್ದೀನಿ. ನಾನು ಗಂಗೆ ಮಾತೆನ ಕರ್ಕೊಂಡು ಬರ್ತಿದ್ದೀನಿ, ನನ್ನ ಮಗಳು ಗೌರಿನ ಕರ್ಕೊಂಡು ಬರ್ತಿದ್ದಾಳೆ. ಮುಂಚೆನೇ ನಾನು ದೇವ್ರ ಮನೇಲಿ ಒಂದು ತಟ್ಟೆ ಮತ್ತು ಅದರಲ್ಲಿ ಅಕ್ಕಿನ ಹಾಕಿಟ್ಟಿದ್ದೆ. ದೇವ್ರ ಮನೇಲಿ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಈಗ ಕಳಶನ ಪ್ರತಿಷ್ಠಾಪನೆ ಮಾಡಿ ಅದ್ರ ಮೇಲೆ ವಿಳ್ಯದೆಲೆ ಎಲ್ಲ ಇಟ್ಟು ಗೌರಿನೂ ಕೂಡ ಗಂಗೆ ಮೇಲೆ ಕೂರಿಸ್ಕೊತೀನಿ. ಗೌರಿಗೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ಬಾಗ್ನ ಕೊಟ್ಟು ಎಲ್ಲ ಆಯಿತು. ಇನ್ನು ನಾಳೆ ಗಣೇಶ ಹಬ್ಬ. ನಾನು ನಾಳೆ ಹೇಗೆ ಗಣೇಶ ಹಬ್ಬನ ಆಚರಣೆ ಮಾಡಿದೆ ಮತ್ತು ಗಣೇಶನೆಲ್ಲ ಹೇಗೆ ಕೂರಿಸ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.